ಗ್ರಹಗಳು ಎಂದಿಗೂ ನಮ್ಮ ಭವಿಷ್ಯವನ್ನು ಬರೆಯುವುದಿಲ್ಲ, ಬದಲಾಗಿ ನಮ್ಮ ಕರ್ಮದ ಫಲವನ್ನು ತಲುಪಿಸುವ ಸಮಯವನ್ನು ಮಾತ್ರ ಸೂಚಿಸಬಲ್ಲದು. ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಎಲ್ಲ ಗ್ರಹ ಗೋಚಾರ ಅಂತಂದರೆ ಎಲ್ಲ ಗ್ರಹಗಳೇ ಮಾಡ್ತಾ ಇರುವಂಥದ್ದು ಅಂತ. ಇಲ್ಲ, ಕೆಲವೊಂದಿಷ್ಟು ನಮ್ಮ ಪೂರ್ವ ಜನ್ಮದ ಪುಣ್ಯದ ಕರ್ಮದ ಫಲವೂ ಕೂಡ ನಮಗೆ ಈ ಜನ್ಮದಲ್ಲಿ ಬರ್ತಾ ಇರ್ತದೆ. ಅಂತಹ ಸಮಯವನ್ನು ಮಾತ್ರ ಈ ಗ್ರಹಗಳು ನಮಗೆ ಸೂಚಿಸ್ತಾ ಇರ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಹೇಳುವಂಥದ್ದು ಅತಿ ಅದ್ಭುತವಾದಂಥ ಮಾಸ. ಇಷ್ಟು ದಿನ ಒಂದು ಲೆಕ್ಕ ಇತ್ತು, ಈಗ ಬರುವಂಥ ಆಗಸ್ಟಲ್ಲೇ ಇನ್ನೊಂದು ಹೊಸ ಲೆಕ್ಕಾಚಾರ ಶುರುವಾಗುವಂಥದ್ದಾಗ್ತದೆ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಒಂದು ಹೊಸದಾದ ಬದಲಾವಣೆಗಳು ಆಗಬಹುದು ಅಥವಾ ಯಾವುದೆಲ್ಲ ಹೊಸದಾದಂತಹ ಒಂದು ಬದಲಾವಣೆಗಳು ಆಗ್ತದೆ ಹೇಳುವಂಥದ್ದು ಕೂಡ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿದೆ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುವಂಥದ್ದಾಗ್ತದೆ. ಮತ್ತು ಯಾರಾದರೂ ವೃಶ್ಚಿಕ ರಾಶಿಯ ನಿಮ್ಮ ಬಂಧು ಮಿತ್ರರಿದ್ದರೆ ಅಥವಾ ಸ್ನೇಹಿತರಿದ್ದರೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ 12 ರಾಶಿ ಚಕ್ರದಲ್ಲಿ ನಾನೇನು ವಿಡಿಯೋ ಮಾಡಿದ್ದೆ ಅದರಲ್ಲಿ ಒಂದು ಅದ್ಭುತವಾದಂಥ ವಿಡಿಯೋ ಅಂತಂದರೆ ಈ ವೃಶ್ಚಿಕ ರಾಶಿಯ ವಿಡಿಯೋ ಆಗಿರ್ತದೆ. ಹಾಗಾದರೆ ಈ ವೃಶ್ಚಿಕ ರಾಶಿಯವರಿಗೆ ಗ್ರಹ ಗೋಚಾರ ಫಲ ಯಾವ ರೀತಿ ಇದೆ, ಯಾವ ರೀತಿಯ ವಿಶೇಷವಾದಂಥ ಒಂದು ಬದಲಾವಣೆ ಇರಬಹುದು, ಹಣಕಾಸು ಯಾವ ರೀತಿ ಇರಬಹುದು, ಅಥವಾ ನಿಮ್ಮ ಉದ್ಯೋಗ ಯಾವ ರೀತಿ ಇರಬಹುದು, ದಾಂಪತ್ಯ ಯಾವ ರೀತಿ ಇರಬಹುದು, ವಿದ್ಯಾಭ್ಯಾಸ ಯಾವ ರೀತಿ ಮುಂದೆ ಸಾಕೊಂಡು ಹೋಗ್ತದೆ ಹೇಳುವಂಥದ್ದು ಮುಖ್ಯವಾದ ಸಾರಾಂಶವಾಗಿರ್ತದೆ. ಪ್ರಥಮವಾಗಿ ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಒಂದು ಆರೋಗ್ಯ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ, ರಾಶಿಯಲ್ಲಿ 8ನೇ ಮನೆಗೆ ಮಂಗಲ ಗ್ರಹ ಸಂಚರಿಸುವಂಥದ್ದು. ಇದರಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಬಹುದು. ಯಾರೆಲ್ಲ ಒಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು, ಕೆಲಸದ ಒತ್ತಡದಲ್ಲಿ ನಿಮ್ಮ ಆಹಾರ ಒಂದು ಕರೆಕ್ಟಾದಂಥ ಒಂದು ಸಮಯದಲ್ಲಿ ನೀವು ಸೇವನೆ ಮಾಡದೇ ಇರುವಂಥದ್ದು, ಅಥವಾ ಒಂದು ಟೈಮ್ ಇಟ್ಕೊಳ್ದೇ ಸಮಯ ನಿಮ್ಗೆ ಸಿಕ್ಕಾಗ ನೀವು ಆಹಾರ ಸೇವನೆ ಮಾಡುವಂಥವ್ರಿಗೆ ಒಂದು ಸ್ವಲ್ಪ ಆ್ಯಸಿಡಿಟಿ ಆಗಬಹುದು, ಒಂದು ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು. ಹಾಗಾಗಿ ಕ್ರಮಬದ್ಧವಾಗಿ ಆಹಾರ ಸೇವನೆ ಮಾಡಿ ಸಮಯವನ್ನು ನಿಗದಿ ಮಾಡಿಕೊಳ್ಳಿ, ನಿಮಗೆ ಆರೋಗ್ಯ ಸಮಸ್ಯೆನೂ ಪರಿಹಾರ ಮಾಡ್ಕೋಬೋದು. ಇದರಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ, ಈ ತಿಂಗಳು ವಿದ್ಯಾಭ್ಯಾಸ ಉತ್ತಮವಾಗಿರ್ತದೆ. ಹೇಗೆ ಕೇಳಿದರೆ, ಗುರುವಿನ ದೃಷ್ಟಿ 5ನೇ ಮನೆಗೆ ಬೀರುವಂಥದ್ದು. ಗುರುವಿನ ದೃಷ್ಟಿ 5ನೇ ಮನೆಯಲ್ಲಿದ್ದಾಗ ನಮಗೆ ಒಂದು ಓದಲಿಕ್ಕೆ ಒಂದು ಏಕಾಗ್ರತೆ ಜಾಸ್ತಿ ಆಗುವಂಥದ್ದು, ಓದಲಿಕ್ಕೆ ಒಂದು ಮನಸ್ಸು ಬರುವಂಥದ್ದು, ಮತ್ತು ಓದಿದ್ದಂಥ ಒಂದು ಪಾಠಗಳು ನಮ್ಮ ತಲೆಯಲ್ಲಿ ಹೋಗುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ತಯಾರಿಯಲ್ಲಿದ್ದಂಥ ಸ್ಪರ್ಧಾರ್ಥಿಗಳು, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅತಿ ಉತ್ತಮವಾಗಿದೆ. ಇನ್ನು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದವರಿದ್ದರೆ ಅವರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಹೇಳುವಂಥದ್ದು ಬರ್ತದೆ. ವೃಶ್ಚಿಕ ರಾಶಿಯ ಪ್ರೀತಿಯ ವಿಚಾರಕ್ಕೆ ಬಂದರೆ, ಈ ತಿಂಗಳು ವೃಶ್ಚಿಕ ರಾಶಿಯವರಲ್ಲಿ ತುಂಬ ಜನರಲ್ಲಿ ಒಂದು ಲವ್ ಬ್ರೇಕಪ್ ಹಾಕೊಂಡಿದ್ದವರು ಅವರು ಮತ್ತೆ ಒಂದು ಪ್ಯಾಚಪ್ ಆಗುವಂಥದ್ದು ಕೆಲಸಗಳು ನಡೀಲಿಕ್ಕಿದೆ. ಯಾರೆಲ್ಲ ಬಂದುಬಿಟ್ಟು ಒಂದು ಸಣ್ಣ ಪುಟ್ಟ ಜಗಳದಿಂದ ದೂರ ಆಗಿದ್ರಿ, ಮತ್ತು ಕೆಲವೊಂದಿಷ್ಟು 3ನೇ ವ್ಯಕ್ತಿಯ ಒಂದು ಸಹವಾಸದಿಂದ ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹುಟ್ಕೊಂಡು ದೂರ ಆದವರಿದ್ದರೆ ನಿಮಗೆ ಈ ತಿಂಗಳಲ್ಲಿ ಒಂದಾಗುವಂಥ ಭಾಗ್ಯ ಕೂಡ ಇದೆ. ಈ ಒಂದಾದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು. ಅದು ಸ್ವಲ್ಪ ದಿನ ಇರ್ತದೆ, ಆಗಸ್ಟ್ 17ನೇ ತಾರೀಕುವರೆಗೆ ಇರ್ತದೆ. ಅದರ ನಂತರದಲ್ಲಿ ಅಂತಹ ಒಂದು ಸಮಸ್ಯೆಗೆ ಮತ್ತೆ ಎಡೆ ಮಾಡಿಕೊಡೋದಿಲ್ಲ. ಯಾಕಂತಂದರೆ ಇಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ ಶನಿಗ್ರಹ ಇರೋದರಿಂದ ಒಂದು ಸ್ವಲ್ಪ ಇಂತಹ ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಹುಟ್ಕೊಳ್ತಾನೆ ಇರ್ತದೆ. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ, ಒಂದು ಸ್ವಲ್ಪ ನಿಮ್ಮ ಮಾತಿನಲ್ಲಿ ಜಾಗ್ರತೆ ವಹಿಸಬೇಕಾಗ್ತದೆ. ನಿಮ್ಮ ಮಾತಿನಲ್ಲಿ ಜಾಗ್ರತೆ ವಹಿಸಿದರೆ, ಮಾತು ಒಂದು ಸ್ವಲ್ಪ ಮಧುರವಾಗಿ ಆಡಿದರೆ ಇದಕ್ಕೆಲ್ಲ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಹೇಳೋದು ಹುಟ್ಕೊಳ್ಳೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರು ತುಂಬ ಜನರಿಗೆ ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ಮಗು ಆಗಿರ್ಬೋದು, ಒಂದು ಹೆಣ್ಣು ಮಗು ಆಗಿರ್ಬೋದು, ಒಂದು ಪರಿಚಯ ಆಗಿರ್ತದೆ. ಮುಂದಿನ ದಿನದಲ್ಲಿ ಅದು ಸ್ನೇಹವಾಗ್ತದೆ. ಆ ಸ್ನೇಹನೇ ಪ್ರೀತಿಯಾಗಿ ಮಾರ್ಪಡುವಂಥ ಹಲವಾರು ಲಕ್ಷಣಗಳು ಕೂಡ ಇದೆ, ಅವಕಾಶಗಳು ಕೂಡ ಇದೆ. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ದಾಂಪತ್ಯ. ಈ ತಿಂಗಳು ಈ ದಾಂಪತ್ಯ ತುಂಬಾ ಚೆನ್ನಾಗೇ ಇರ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಪಾರ್ಟ್ನರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಒಂದು ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗುವಂಥದ್ದು ಆಗ್ತದೆ. ಇನ್ನು ಸ್ವಲ್ಪ ಶಾರ್ಟ್ ಟೆಂಪರ್, ಒಂದು ಶೀಘ್ರ ಕೋಪ ಬರುವಂಥದ್ದು ಕೂಡ ಆಗ್ತದೆ. ಆದರೆ ನಿಮ್ಮಿಬ್ಬರ ಸಂಬಂಧ ಎಷ್ಟೇ ಚೆನ್ನಾಗಿದ್ರೂ ಕೂಡ ಈ ಅಗ್ರೆಷನ್ ಆಗಿರ್ಬೋದು, ಈ ಶಾರ್ಟ್ ಟೆಂಪರ್ ಆಗಿರ್ಬೋದು, ಆದರೆ ಅಲ್ಲಿ ನಿಮ್ಮ ಮಾತು ತಾರಕಕ್ಕೆ ಇರುವಂಥದ್ದು ಆಗ್ತದೆ.
ಇಂತಹ ಒಂದು ಸಮಸ್ಯೆಗಳು ಬರ್ತದೆ ಅಂದ್ಕೊಂಡು ಗೊತ್ತಿರಬೇಕಾದ್ರೆ ನೀವು ಸ್ವಲ್ಪ ಶಾಂತವಾಗಿದ್ದರೆ ಇಂಥದಕ್ಕೆಲ್ಲ ನೀವು ಕಡಿವಾಣ ಹಾಕಬಹುದು. ಇನ್ನು 11ನೇ ಮನೆಯಲ್ಲಿ ಶುಕ್ರ. 11ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಈ ವೃಶ್ಚಿಕ ರಾಶಿಯವರ ಸಂಗಾತಿಗೆ ಒಂದು ಉತ್ತಮ ಲಾಭ ಬರುವಂಥದ್ದಾಗ್ತದೆ. ಅವ್ರು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಅಥವಾ ಅವ್ರು ಮಾಡುವಂಥ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ಅವರು ಯಾವುದೇ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ಅದರಿಂದ ಒಂದು ಹೇರಳವಾದ ಧನ ಲಾಭ ಹೇಳುವಂಥದ್ದು ಕೂಡ ಬರ್ತದೆ. ಅದರಲ್ಲಿ ಒಂದು ಏಳಿಗೆ ಹೇಳುವಂಥದ್ದು ಕೂಡ ಆಗುವಂಥದ್ದು. ಇನ್ನು ಅದೃಷ್ಟದ ವಿಚಾರಕ್ಕೆ ಬಂದರೆ ಇಲ್ಲಿ ಭಾಗ್ಯಕಾರಕ ಅಂದ್ಕೊಂಡು ನಾವು ಗುರುದೇವರಿಗೆ ಕರಿತೀವಿ. ಗುರುಗ್ರಹಕ್ಕೆ ನಾವು ಭಾಗ್ಯಕಾರಕ ಅಂತೀವಿ. ವಿಶೇಷತೆ ಏನಪ್ಪ ಅಂತಂದರೆ ಭಾಗ್ಯಕಾರಕನಾದ ಗುರುದೇವ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು. ಇಲ್ಲಿ ಅದರ ಜೊತೆಗೆ ಸೂರ್ಯಗ್ರಹ ಕೂಡ ಇರುವಂಥದ್ದು. ಇದು ಒಂಥರ ರಾಜಯೋಗ ಅಂತಲೂ ನಾನು ಹೇಳಬಹುದು, ಅಥವಾ ಅದ್ಭುತದಲ್ಲಿ ಅದ್ಭುತ ಅಂದ್ಕೊಂಡು ನಾನು ಹೇಳಬಹುದು. ಇದ್ರ ಬಗ್ಗೆ ವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಖಂಡಿತವಾಗಲೂ ವೃಶ್ಚಿಕ ರಾಶಿಯವರು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈಗ ಸಮಯ ಕೂಡಿ ಬಂದಿದೆ. ನೀವು ಕೆಲಸ ಮಾಡಬೇಕು, ಕಠಿಣ ಪರಿಶ್ರಮ ಹಾಕಬೇಕು, ಪ್ಲ್ಯಾನ್ ಮಾಡ್ಕೋಬೇಕು. ಮುಂದೆ ಏನು ಅಥವಾ ಮುಂದೆ ಹೇಗೆ ಹೇಳೋದನ್ನು ಕ್ವಶ್ಚನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀವು ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಲೂ ಕೂಡ ಅತಿ ಅದ್ಭುತವಾದಂಥ ಒಂದು ಭವಿಷ್ಯ ಕಟ್ಟಿಕೊಳ್ಳಿಕ್ಕೆ ಈ ಆಗಸ್ಟ್ ತಿಂಗಳು ನಿಮಗೆ ಸಹಾಯ ಮಾಡ್ತದೆ. ಇಲ್ಲಿ ಶುಭಕಾರಕ ಗುರು ಏನೆಲ್ಲ ಕೊಡಬಹುದು ನಿಮಗೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದನ್ನು ಮಾಡಬಹುದು ಈ ಆಗಸ್ಟ್ ತಿಂಗಳಲ್ಲಿ ಅಂತಂದರೆ, ಉದ್ಯೋಗ ಇಲ್ಲದೆ ಇದ್ದವರಿಗೆ ಹೊಸ ಉದ್ಯೋಗ ಸಿಗುವಂಥದ್ದಾಗ್ತದೆ. ಇನ್ನು ಯಾರಿಗೆಲ್ಲ ಮದುವೆ ಆಗಲಿಲ್ಲ, 3-4 ವರ್ಷದಿಂದ ಹುಡುಕಾಡ್ತಾನೆ ಇದ್ದೀರಿ, ಒಂದು ಗಂಡಿಗಾದರೆ ಹೆಣ್ಣು ಸಿಗೋದಿಲ್ಲ, ಹೆಣ್ಣಿಗಾದರೆ ಗಂಡು ಸಿಗೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ವಿಚ್ಛೇದನ ಹಾಕ್ಕೊಂಡಿದ್ದವರಿಗೂ ಕೂಡ ಒಂದು ಮರು ಮದುವೆಯ ಯೋಗ ಹೇಳುವಂಥದ್ದಿದೆ. ಯಾರೆಲ್ಲ ಬಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರಿ ಅಥವಾ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ರಿ, ಅದು ಯಾವುದೇ ಒಂದು ರಾಶಿಯ ವ್ಯಕ್ತಿಗಳ ಒಂದು ಕನಸಾಗಿರ್ತದೆ. ಅದು ನಾನೊಂದು ಜಾಗ ತೊಗೋಬೇಕು, ಅಲ್ಲೊಂದು ಮನೆ ಕಟ್ಟಬೇಕು ಹೇಳುವಂಥ ಒಂದು ಕನಸು. ಅದು ಅದಕ್ಕೆಲ್ಲ ಒಂದು ಸಾಕಾರವಾದಂಥ ಒಂದು ತಿಂಗಳು ಅಂತಂದರೆ ಇದು ಆಗಸ್ಟ್ ತಿಂಗಳಾಗಿರ್ತದೆ. ಕೆಲವೊಂದಿಷ್ಟು ಜನ ಓಡಾಡಲಿಕ್ಕೆ ಒಂದು ಕಾರ್ ಬೇಕು, ಅಥವಾ ನಮ್ಮ ಮನೆಗೂ ಒಂದು ಕಾರ್ ಬೇಕು, ಎಲ್ಲರ ಹತ್ರನೂ ಇದೆ, ನನ್ನ ಹತ್ರ ಇಲ್ಲವಲ್ಲ ಹೇಳ್ಕೊಂಡು ಒಂದು ಕೊರಗಲಿದ್ದವರು ಇರ್ತಾರೆ. ಅಂಥವರಿಗೆ ಒಂದು ವಾಹನ ಯೋಗ ಹೇಳುವಂಥದ್ದು ಕೂಡ ಇದೆ. ಖಂಡಿತವಾಗಲೂ ಕೂಡ ನೀವು 4 ವೀಲರ್ ಆದರೂ ಪರ್ಚೇಸ್ ಮಾಡ್ತೀರಾ, ಅಥವಾ ನಿಮ್ಮ ಒಂದು ಆರ್ಥಿಕ ಮಟ್ಟಕ್ಕೆ ಹೋಲಿಕೆ ಆಗುವಂಗೆ 2 ವೀಲರ್ ಕೂಡ ನೀವು ಪರ್ಚೇಸ್ ಮಾಡುವಂಥ ಭಾಗ್ಯ ಹೇಳುವಂಥದ್ದಿದೆ. 17ನೇ ತಾರೀಕಿಗೆ ಸೂರ್ಯಗ್ರಹ 10ನೇ ಮನೆಗೆ ಸಂಚಾರ ಆಗುವಂಥದ್ದು. ಅಲ್ಲಿ ಒಂದು ಕಡೆಗೆ ಗುರುವಿನ ಬೆಂಬಲ, ಇನ್ನೊಂದು ಕಡೆಗೆ ಸೂರ್ಯಗ್ರಹದ ಒಂದು ಆಶೀರ್ವಾದ. ಇದು ಎರಡೂ ಸೇರಿದರೆ ನಿಮಗೆ ಒಂದು ನೀವು ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು. ತುಂಬ ವರ್ಷದಿಂದ ನೀವು ಒಂದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಬಂದಿರ್ತೀರಿ, ಯಾವುದೇ ಪ್ರಮೋಷನ್ ಇರಲಿಲ್ಲ, ಅಥವಾ ಯಾವುದೇ ಒಂದು ಅಪ್ರಿಸಿಯೇಷನ್ ಇರಲಿಲ್ಲ, ಅಥವಾ ಯಾವುದೇ ರೀತಿಯಾದಂಥ ಒಂದು ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಕೊಡ್ತಿರಲಿಲ್ಲ. ಆದರೆ ಈ ಸಮಯ ಸಂದರ್ಭದಲ್ಲಿ ನಿಮಗೆ ಪ್ರಮೋಷನ್ನು, ಅಪ್ರಿಸಿಯೇಷನು ಪ್ರತಿಯೊಂದು ಕೂಡ ಆಗ್ತದೆ. ಮತ್ತು ನಿಮ್ಮ ಒಂದು ಸಂಬಳದಲ್ಲಿ ಒಂದು ಹೈಕ್ ಆಗುವಂಥದ್ದು ಆಗ್ತದೆ, ಸಂಬಳ ಜಾಸ್ತಿ ಆಗುವಂಥದ್ದು ಕೂಡ ಆಗ್ತದೆ. ಇನ್ನೂ ವಿಶೇಷವಾಗಿ ಕೆಲವೊಂದಿಷ್ಟು ನಿಮ್ಮ ಕನಸಿನ ಕೂಸಾದ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು, ಆ ಪ್ರಾಜೆಕ್ಟ್ಗಳು, ಆ ನಿಂತ ಕೆಲಸಗಳು ಮತ್ತೆ ಮರುಚಾಲನೆ ಪಡ್ಕೊಳ್ಳುವಂಥದ್ದಾಗ್ತದೆ. 17 ಆಗಸ್ಟ್ ನಂತರ ಹೊಸದಾದಂಥ ಕೆಲಸಗಳು, ಹೊಸದಾದಂಥ ಐಡಿಯಾಸ್ಗಳು ನಿಮ್ಮ ತಲೆಯಲ್ಲಿ ಹುಟ್ಕೊಳ್ತಾ ಇರ್ತದೆ. ಖಂಡಿತವಾಗ್ಲೂ ಕೂಡ ಈ ಸಮಯವನ್ನು ಬಿಡೋಕ್ಕೆ ಹೋಗಿಬಿಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆದರೂ ನಾನು ಇಷ್ಟು ಹೇಳಿದರೂ ಕೂಡ, ಇಲ್ಲ ಸ್ವಾಮಿ ನಂದು ಜಾತಕ ಸರಿ ಇಲ್ಲ, ಏನೋ ಒಂದು ತೊಂದರೆ, ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತಂದರೆ, ಒಮ್ಮೆ ನಾನು ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿ. ಖಂಡಿತವಾಗಲೂ ಕೂಡ ಅದರಲ್ಲಿ ಏನು ಸಮಸ್ಯೆ ಇದೆ, ಅಥವಾ ಸಮಸ್ಯೆ ಇದ್ದರೆ ಯಾವ ರೀತಿ ಅದನ್ನು ಬಗೆಹರಿಸ್ಕೋಬೋದು ಹೇಳುವಂಥದ್ದು ನೀವು ಒಂದು ಸಾರಿ ಜಾತಕ ಪರಿಶೀಲನೆ ಮಾಡಿದ ನಂತರ ನಿಮಗೆ ಗೊತ್ತಾಗುವಂಥದ್ದಾಗ್ತದೆ. ವೃಶ್ಚಿಕ ರಾಶಿಯವರ ಬಿಸ್ನೆಸ್ ವಿಚಾರಕ್ಕೆ ಬಂದರೆ 5ನೇ ತಾರೀಕು ಆಗಸ್ಟ್ 5ಕ್ಕೆ ಬುಧ ಗ್ರಹ 9ನೇ ಮನೆಗೆ ಹೋಗುವಂಥದ್ದು. ಇದು ಅದ್ಭುತದಲ್ಲೇ ಅತಿ ಅದ್ಭುತ ಅಂದ್ಕೊಂಡು ನಾನು ಹೇಳಬಲ್ಲೆ. ಬುಧ ಗ್ರಹ ಬಂದು ನಮ್ಮ ಬಿಸ್ನೆಸ್ಗೆ ಒಂದು ಪೂರಕವಾದಂಥ ಗ್ರಹ, ಪೂರಕವಾದಂಥ ದೇವರು ಅಂದ್ಕೊಂಡು ನಾವು ಹೇಳ್ತೀವಿ. ಅಂಥದ್ರಲ್ಲಿ ನಮ್ಮ ಭಾಗ್ಯಸ್ಥಾನದಲ್ಲಿ ಹೋಗಿ ಕೂತ್ಕೊಂಡಾಗ ಅತಿ ಅದ್ಭುತನೇ ಅಲ್ಲಿ ಸೃಷ್ಟಿಯಾಗುವಂಥದ್ದು. ಒಂದು ಬಿಸ್ನೆಸ್ಸಲ್ಲಿ ಅತಿ ಉತ್ತಮವಾದಂಥ ಏಳಿಗೆ ಆಗ್ಬೋದು, ಬಿಸ್ನೆಸ್ಸಲ್ಲಿ ಅತಿ ಉತ್ತಮವಾದಂಥ ಒಂದು ಧನ ಲಾಭ ಬರ್ಬೋದು, ಅತಿ ಉತ್ತಮವಾದಂಥ ಒಂದು ಮಾರ್ಕೆಟಿಂಗ್ ಆಗ್ಬೋದು, ಒಳ್ಳೊಳ್ಳೆಯ ಕ್ಲೈಂಟ್ಗಳು ನಿಮ್ಗೆ ಸಿಗ್ಬೋದು, ಒಳ್ಳೊಳ್ಳೆಯ ವೆಂಡರ್ಗಳು ನಿಮ್ಗೆ ಸಿಗ್ಬೋದು, ಬೇರೆ ಬೇರೆ ಕಡೆಯಿಂದ ನಿಮಗೆ ಒಂದು ಆರ್ಡರ್ ಬರುವಂಥದ್ದು ಆಗ್ಬೋದು, ಹೊರ ದೇಶದಿಂದನೂ ಕೂಡ ಆಗ್ಬೋದು. ಈ ರೀತಿಯಾದಂಥ ಒಂದು
ಅದ್ಭುತಗಳು ನಡೀಲಿಕ್ಕಿದೆ. ವೃಶ್ಚಿಕ ರಾಶಿಯ ಮಹಿಳೆಯರ ವಿಚಾರಕ್ಕೆ ಬಂದರೆ, ಮಹಿಳೆಯರಿಗೆ ಅತಿ ಉತ್ತಮ. ಯಾಕಂತಂದರೆ ಒಂದು ಭಾಗ್ಯಕಾರಕ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದಾಗ, ಮತ್ತು 5ನೇ ತಾರೀಕು ಬುಧ ಗ್ರಹ ಕೂಡ ಒಂದು ಭಾಗ್ಯಸ್ಥಾನಕ್ಕೆ ಸಂಚಾರ ಮಾಡುವಂಥದ್ದು. ಈ ರೀತಿ ಆಗಿರೋದ್ರಿಂದ ನೀವು ಮಾಡ್ತಾ ಇರುವಂಥ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ರೀತಿಯ ನೀವು ಒಂದು ಕೆಲಸ ಮಾಡಿದರೂ ಕೂಡ ಅದು ನಿಮ್ಮ ಕೈ ಹಿಡಿತದೆ. ಖಂಡಿತವಾಗಲೂ ಕೂಡ 1:2 ಅಂದ್ಕೊಂಡು ನಾವು ಹೇಳ್ತೀವಿ, 1ಕ್ಕೆ 2ರಷ್ಟು ಲಾಭ ಆಗುವಂಥದ್ದು ಆಗ್ತದೆ. ಪ್ರಯತ್ನ ಪಡಬೇಕು ನೀವು. ಯಾವುದೇ ಗ್ರಹಗಳು ನಿಮಗೆ ಒಂದು ಬೆಂಬಲ ಕೊಡಬಹುದು, ಅವಕಾಶಗಳನ್ನು ಕೊಡಬಹುದು. ಭಗವಂತನೂ ಕೂಡ ಅಷ್ಟೇ, ಅದು ನಮಗೆ ಒಂದು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅಷ್ಟೇ. ನಮಗೆ ಒಳಗಡೆ ಎಳ್ಕೊಂಡು ಹೋಗೋದಿಲ್ಲ. ಯಾವುದೇ ಗ್ರಹ ಆಗಿರಲಿ ಅಥವಾ ಯಾವುದೇ ಭಗವಂತ ಆಗಿರಲಿ, ನಮಗೆ ಅದೃಷ್ಟದ ಬಾಗಿಲು ಅದು ತೆರೆದು ತೋರಿಸ್ತದೆ. ಅದೃಷ್ಟ ಇಲ್ಲಿ ನಿನ್ನ ಕಾತ್ಕೊಂಡಿದೆ, ಬಾ ಒಳಗಡೆ ಅಂತ ಹೇಳ್ತದೆ. ಒಳಗಡೆ ಹೋಗಬೇಕಾದವ್ರು ನಾವು. ದೇವರು ನಮಗೆ ಬಾ, ನಾ ಬಾಗಿಲು ತೆಗ್ದಿದ್ದೀನಿ ಬಾ ಅಂದ್ಕೊಂಡು ಎಳ್ಕೊಂಡು ಹೋಗೋದಿಲ್ಲ. ಒಳಗಡೆ ಹೋಗುವಂಥ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಹೇಳೋದು ಪರಿಶ್ರಮ ಅಗತ್ಯ ಅಂದ್ಕೊಂಡು. ನಿಮ್ಮ ಕಠಿಣ ಪರಿಶ್ರಮ ಅಗತ್ಯ ಇರ್ತದೆ. ಕೆಲವೊಬ್ರಿಗೆ ಒಳಗಡೆ ಹೋಗೋದು ಗೊತ್ತಿರ್ತದೆ, ಹೋಗಾಗಿದ್ಮೇಲೆ ಅಲ್ಲಿ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಗೊತ್ತಿರ್ತದೆ ನಿಮಗೆ, ಬಿಸ್ನೆಸ್ ಹೇಗೆ ರನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇಂತಹ ಹಲವಾರು ಪ್ರಶ್ನೆಗಳು ಮನುಷ್ಯನ ಜೀವನದಲ್ಲಿ ಹುಟ್ಕೊಳ್ತಾನೆ ಇರ್ತದೆ. ನೀವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಪೂರಕವಾದಂಥ ಕೆಲವೊಂದಿಷ್ಟು ಐಡಿಯಾಗಳನ್ನು ನೀವು ಮೊದಲೇ ಪ್ರಿಪೇರ್ ಮಾಡಿಟ್ಕೋಬೇಕು. ನಿಮ್ಮ ಹತ್ರ ಆ ಐಡಿಯಾಗಳು ಬರ್ತಾ ಇಲ್ಲ ಅಂತಂದರೆ ಯಾರೊಬ್ಬರು ಒಳ್ಳೆಯ ಮಾರ್ಗದರ್ಶಕರ ಮಾರ್ಗದರ್ಶನ ಪಡ್ಕೋಬೇಕು. ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಬಿಟ್ಟರೆ ನನ್ನ ಗ್ರಹಗತಿಗಳು ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡು ಹೋದರೆ ಅದು ಕಬ್ಬಣನೇ ಆಗಿರ್ತದೆ. ನಾವು ಪ್ರಯತ್ನ ಪಟ್ಟಾಗಲೇ ಮಣ್ಣಲ್ಲಿ ಇರುವಂತಹ ಚಿನ್ನನ ಹೊಳಪು ತರಿಸುವಂಥ ಕೆಲಸ ಆಗ್ತದೆ. ಅದೇ ರೀತಿಯಾಗಿ ಮನುಷ್ಯನ ವ್ಯಕ್ತಿತ್ವ ಕೂಡ ಅದೇ ರೀತಿಯಾಗಿರ್ತದೆ. ಇಲ್ಲಿ ನಮಗೆ ಹೊಳಪು ತರಿಸ್ಲಿಕ್ಕೆ ಯಾರೂ ಬರೋದಿಲ್ಲ. ನಮ್ಗೆ ನಾವೇ ಬೆಳಿಬೇಕು, ನಮ್ಗೆ ನಾವೇ ಗಳಿಸ್ಕೋಬೇಕು. ಮತ್ತು ಯಾರೋ ಬರ್ತಾರೆ ಹೇಳುವಂಥದ್ದು ಅದು ಸುಳ್ಳು. ರಿಟೈರ್ಮೆಂಟ್ ಲೈಫ್, ಯಾರೆಲ್ಲ ಬಂದುಬಿಟ್ಟು ರಿಟೈರ್ಮೆಂಟ್ ಲೈಫನ್ನು ಎಂಜಾಯ್ ಮಾಡ್ತಾ ಇರುವಂಥವ್ರು, ನಿವೃತ್ತಿ ಹೊಂದಿದಂಥ ವ್ಯಕ್ತಿಗಳು, ನಿಮಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು, ಕೆಲವೊಂದಿಷ್ಟು ಬರುವಂತಹ ಪೆನ್ಷನ್ ಫಂಡ್ಗಳಾಗಿರ್ಬೋದು, ಕೆಲವೊಂದು ಇನ್ಶೂರೆನ್ಸ್ ಅಮೌಂಟ್ಗಳಾಗಿರ್ಬೋದು, ಅದೆಲ್ಲ ಬರುವಂಥದ್ದು ಆಗ್ತದೆ. ಖಂಡಿತವಾಗ್ಲೂ ಕೂಡ ಅದನ್ನು ಟ್ರ್ಯಾಕ್ ಮಾಡಿ ನೀವು. ಇನ್ಶೂರೆನ್ಸ್ ಆಗಿರ್ಬೋದು, ಕೆಲವೊಂದು ಫಂಡ್ಸ್ ಆಗಿರ್ಬೋದು, ಅದೆಲ್ಲ ಬಂದುಬಿಟ್ಟು ನಿಮ್ಮ ಹಳೆಯ ಹೂಡಿಕೆಗಳು ವಾಪಸ್ ಬರುವಂಥ ಕಾಲ ಇದು. ಖಂಡಿತವಾಗ್ಲೂ ಕೂಡ ಅದರ ಮೇಲೆ ಗಮನ ವಹಿಸಿ. ಇನ್ನು ರೈತರ ವಿಚಾರಕ್ಕೆ ಬಂದರೆ ಅತಿ ಅದ್ಭುತವಾಗಿರುವಂಥದ್ದು. ತಾವು ಬಿತ್ತಿದಂತಹ ಒಂದು ಬೆಳೆಗೆ ಅತ್ಯುತ್ತಮವಾದಂಥ ಒಂದು ದರ ಬರುವಂಥದ್ದು, ಫಸಲು ಕೂಡ ಅಷ್ಟೇ ಉತ್ತಮವಾಗಿ ಬರುವಂಥದ್ದು ಆಗ್ತದೆ. ಇಲ್ಲಿ ರೈತರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ತುಂಬ ಪರಿಶ್ರಮದ ಅಗತ್ಯ ಇರ್ತದೆ. ಕೆಲವೊಂದು ಟೈಮಲ್ಲಿ ಒಂದು ಸ್ವಲ್ಪ ನೀರಿನ ಕೊರತೆಯೂ ಕೂಡ ಬರ್ಬೋದು. ಮಳೆಗಾಲ ಆದರೂ ಕೂಡ ಒಂದು ಸ್ವಲ್ಪ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನೀರಿನ ಕೊರತೆ ಬರಬಹುದು. ಹಾಗಾಗಿ ನೀವು ಯಾವ ಬೆಳೆನ ಬೆಳಿತೀರೋ ಅದನ್ನು ನೋಡಿ ಬಿತ್ತಿದರೆ, ಬೀಜ ಬಿತ್ತಿದರೆ ಬಹಳ ಒಳ್ಳೆಯದು. ಇನ್ನು ರಾಜಕಾರಣಿಗಳಿಗೆ ಮತ್ತು ಸಮಾಜ ಸೇವಕರಿಗೆ ಅತಿ ಉತ್ತಮವಾಗಿರುವಂಥದ್ದು. ಸೂರ್ಯಗ್ರಹದ ಪ್ರಭಾವದಿಂದ ನಿಮಗೆ ಒಂದು ತೇಜಸ್ಸು ಹೆಚ್ಚಾಗುವಂಥದ್ದು ಆಗ್ತದೆ, ಗೌರವ ಜಾಸ್ತಿ ಆಗುವಂಥದ್ದು, ಸಮಾಜದಲ್ಲಿ ಒಂದು ಸನ್ಮಾನ ಹೇಳುವಂಥದ್ದು ಆಗುವಂಥದ್ದು. ಮತ್ತು ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತರಿಗೆ, ಸಮಾಜ ಸೇವಕರಿಗೆ ನಿಮಗೆ 4 ಜನ ನಿಮ್ಮ ಪರಿಶ್ರಮವನ್ನು ಗುರುತಿಸುವಂಥ ಸಮಯ ಇದು. ತುಂಬ ಜನರು ಒಂದು ಎಲೆಮರೆ ಕಾಯಿ ಆಗಿಬಿಟ್ಟು ಸಮಾಜದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಅದು ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಅಂಥವರಿಗೆಲ್ಲ ಎಲೆಮರೆ ಕಾಯಿ ಥರ ಇದ್ದವರು ಕೂಡ ಇವತ್ತು ಮುಂದೆ ಬರುವಂಥದ್ದು ಆಗ್ತದೆ ಈ ಆಗಸ್ಟ್ ತಿಂಗಳಲ್ಲಿ. ಇನ್ನು ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರುವಂಥವ್ರು, ಒಂದು ಕೈಗಾರಿಕೆಯನ್ನು ನಡೆಸ್ತಾ ಇರುವಂಥವ್ರು, ನಿಮ್ಮ ಒಂದು ಕಂಪನಿಯಲ್ಲಿ ಹೊಸ ಹೊಸ ಕೆಲಸಗಾರರಿಗೆ ನೀವು ನೇಮಕ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಬರ್ತದೆ. ಯಾವಾಗ ನಾವೊಂದು ಜಾಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ನಮಗೆ ಕೆಲಸಗಾರರ ಅವಶ್ಯಕತೆ ಇತ್ತು ಅಂದ್ಕೊಂಡಂದರೆ ಅಲ್ಲಿ ನಮ್ಮ ಬಿಸ್ನೆಸ್ಸು ಡೆವಲಪ್ ಆಯಿತು ಅಂತ ಅರ್ಥ. ಹಾಗಾಗಿ ಕೆಲವೊಂದಿಷ್ಟು ಕೆಲಸಗಾರರಿಗೆ ನೇಮಕ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ನಿಮಗೆ ಬರುವಂಥದ್ದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅತಿ ಉತ್ತಮವಾಗಿರುವಂಥದ್ದು. ಯಾರೆಲ್ಲ ವಿದ್ಯಾಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಅದು ಟೀಚರ್ ಇರ್ಬೋದು, ಮಾಸ್ಟರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ನಿಮಗೆಲ್ಲ ಅತಿ ಅದ್ಭುತವಾಗಿದೆ. ಒಂದು ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಅಥವಾ ನಿಮ್ಮ ವಿಭಾಗಗಳು ಬದಲಾಗುವಂಥ ಲಕ್ಷಣಗಳು ತುಂಬ ಇದೆ ಈ ಸಮಯದಲ್ಲಿ. ವಿಶೇಷವಾಗಿ ಟ್ರಾನ್ಸ್ಫರನ್ನು ಯಾರೆಲ್ಲ ನೋಡ್ತಾ ಇದ್ರಿ,
ತುಂಬ ವರ್ಷದಿಂದ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾರೆಲ್ಲ ಟ್ರಾನ್ಸ್ಫರ್ಗೋಸ್ಕರ ನೀವು ಕಾದು ಕೂತ್ಕೊಂಡಿದ್ರೋ ನಿಮಗೆಲ್ಲ ಒಂದು ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದು ಕೂಡ ಈ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗಿದೆ. ಇನ್ನು ಮುಂದೆ ನೋಡೋದಿದ್ರೆ ವೃಶ್ಚಿಕ ರಾಶಿಯವರಿಗೆ ಸಮಾಜದಲ್ಲಿ ತಮ್ಮ ಮಾತಿಗೆ ಒಂದು ಮನ್ನಣೆ ಸಿಗುವಂಥದ್ದಾಗ್ತದೆ, ನಿಮ್ಮ ಮಾತಿಗೆ ಒಂದು ಗೌರವ ಸಿಗುವಂಥದ್ದಾಗ್ತದೆ, ನಿಮ್ಮ ಮಾತು 4 ಜನ ಫಾಲೋ ಮಾಡುವಂಥದ್ದಾಗ್ತದೆ. ಹಾಗಾಗಿ ಗೌರವ, ಪ್ರತಿಷ್ಠೆ, ಸನ್ಮಾನ ಸಿಗುವಂಥ ಸಮಯ ಅಂತಂದರೆ ಇದು ಆಗಸ್ಟ್ ತಿಂಗಳಾಗಿರ್ತದೆ. ಹಾಗಾಗಿ ಸರಿಯಾಗಿ ಈ ತಿಂಗಳನ್ನು ಉಪಯೋಗ ಮಾಡಿಕೊಂಡು ಹೋಗಿ ನಿಮ್ಮ ಭವಿಷ್ಯ ಉಜ್ವಲವಾಗುವುದರಲ್ಲಿ 2 ಮಾತಿಲ್ಲ. ಹಾಗಾಗಿ ಪರಿಶ್ರಮ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ಕೂಡ ಅಷ್ಟೇ ಒಂದು ಜ್ಞಾನಪೂರ್ವಕವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.